ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಲಿಪ್ಪರ್ ಬಗ್ಗೆ, ಚಪ್ಪಲಿ ಬಗ್ಗೆ ಮಾತಾಡೋಣ. ಚಪ್ಪಲಿ ಕಳೆದೋದ್ರೆ ಶುಭನ ಅಶುಭನ? ಕಳೆದೋದ್ರೆ ಏನಾಗುತ್ತೆ ಅನ್ನೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಚಪ್ಪಲಿ ಮನೆ ಮುಂದೆ ಹೊಸ್ಲ ಹತ್ರನೇ ಬಿಟ್ಟಿರ್ತೀರ, ದಯವಿಟ್ಟು ಹೊಸ್ಲು ಮುಂದೆ ಯಾರೂ ಬಿಡಬೇಡಿ. ಮತ್ತು ಚಪ್ಪಲಿ ದಬ್ಬಾಕೊಂಡಿರುತ್ತೆ, ಆ ರೀತಿಯೆಲ್ಲ ಬಿಡಬೇಡಿ. ಚಪ್ಪಲಿನ ಎಲ್ಲೋ ಅಲ್ಲೊಂದು ಇಲ್ಲೊಂದು ಎಲ್ಲೊಂದು ಬಿಟ್ಬಿಟ್ಟು ಬಿಸಾಕ್ಬಿಟ್ಟು ಈ ಕಡೆ ಒಂದು ಕಾಲಲ್ಲಿ ಹಾಕೋದು, ಆ ಕಡೆ ಒಂದು ಆ ರೀತಿ ಹಾಕೋದು ಬೇಡ. ಎಲ್ಲೋ ಒಂದು ಕಡೆ ನೀಟಾಗಿ ಚಪ್ಪಲಿನ ಸೈಡಲ್ಲಿ ಬಿಡಿ. ಎದ್ದಿದ ತಕ್ಷಣ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಚಪ್ಪಲಿ ದರ್ಶನ ಮಾಡಬಾರ್ದು, ಮತ್ತು ಹೊಸ್ಲು ಮುಂದೆನೇ ಬಿಡೋದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೈಡಲ್ಲಿ ಒಂದು ಕಡೆ ನೀಟಾಗಿ ಜೋಡಿಸ್ಕೊಂಡು ಆ ರೀತಿನ ಚಪ್ಪಲಿನ ಬಿಡಿ. ಹಾಗೆ ಚಪ್ಪಲಿನ ಮಕ್ಕಳು ಚಪ್ಪಲಿ ಜೊತೆ ಆಟ ಆಡ್ತಾರೆ, ಆಡಕ್ಕೆ ಬಿಡಿ, ಒಳ್ಳೇದೇನೆ ಅದು. ಹಾಗೆ ಚಪ್ಪಲಿ ಕೂಡ ಶನಿ ಪರಮಾತ್ಮಂಗೆ ಸಂಬಂಧಪಟ್ಟಿದ್ದು. ಹಾಗೆ ಚರ್ಮ ಮತ್ತು ಪಾದ ಎರಡೂ ಶನಿಗೆ ಸಂಬಂಧಪಟ್ಟಿದ್ದು ಅಲ್ವಾ. ಪಾದನ ನೀಟಾಗಿ ತೊಳೆದು, ಪಾದನ ಅವ್ರು ಎಷ್ಟು ಕ್ಲೀನಾಗಿದ್ದಾರೆ ಅಂತ ನೋಡ್ಕೊಳ್ಳೋಕ್ಕೆ ಪಾದನೇ ಸಂಬಂಧಪಟ್ಟಿದ್ದು. ಯಾಕೆಲ್ಲಿ ಪಾದ ಎಷ್ಟು ನೀಟಾಗಿರುತ್ತೋ ಅವರು ಅಷ್ಟು ನೀಟಾಗಿರ್ತಾರೆ. ಶನಿ ಆಹ್ವಾನ ಹಾಕೋದು ಪಾದದಿಂದನೇ ಅಂತಾರೆ. ಹಾಗೆ ಪಾದನ ನೀಟಾಗಿ ಯಾವತ್ತು ಕ್ಲೀನಾಗಿ ಇಟ್ಕೊಳ್ಳಿ. ಎಷ್ಟು ಅವರು ಡ್ರೆಸ್ಸಿಂಗ್ಸ್ ನೀಟಾಗಿರುತ್ತೆ, ಆದರೆ ಅವ್ರ ಕಾಲುಗಳು ನೋಡ್ರೆ ವಾಂತಿ ಬರೋ ರೀತಿ ಇರುತ್ತೆ. ಆ ರೀತಿ ಯಾವುದು ಪಾದನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಹಾಗೆ ಚಪ್ಪಲಿ ಕೂಡ ಒಬ್ಬರಿಗೆ ಗಿಫ್ಟಾಗಿ ಕೊಡಬೇಡಿ ದಯವಿಟ್ಟು, ಅದು ದೋಷಕ್ಕೆ ಸಮಾನ ಆಗುತ್ತೆ. ಹಾಗೆ ಚಪ್ಪಲಿನ ಬೇರೆಯವ್ರ ಚಪ್ಪಲಿನ ಹಾಕೋಬೇಡಿ. ಅವ್ರಿಗೇನು ದೋಷ ಇರುತ್ತೋ ಅದು ನಮಗೆ ಬರುತ್ತೆ, ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಹಾಗೆ ಶನಿವಾರದಂತೂ ಚಪ್ಪಲಿನ ತೊಗೊಳಕ್ಕೆ ಹೋಗ್ಬೇಡಿ, ಅದು ಶನಿ ದೋಷನೂ ಆಗುತ್ತೆ. ಹಾಗೆ ಚಪ್ಪಲಿನ ಯಾವತ್ತಿದ್ರೂ ಯಾರಿಗಾದ್ರೂ, ಇವಾಗ ನಿಮಗೆ ಶನಿ ದೋಷ ಇತ್ತು ಅಂತ ಅಂದರೆ ಅದನ್ನು ದಾನ ಕೊಡಿ. ಬಡವ್ರಿಗೆ ಚಪ್ಪಲಿನೇ ತೊಗೊಳಕ್ಕೆ ಆಗದೆ ಇರುವಂಥ ಬಡವ್ರು ಇರ್ತಾರಲ್ಲ, ಅವ್ರಿಗೆ ಬೇರೆ ಕಾಲಲ್ಲಿ ಓಡಾಡ್ತಾ ಇರ್ತಾರಲ್ಲ, ಅವ್ರಿಗೆ ಗುರುತಿಸಿ ನೀವು ಆ ಸ್ಲಿಪ್ಪರ್ನ ದಾನವಾಗಿ ಕೂಡ ಕೊಡ್ಬೋದು ಫ್ರೆಂಡ್ಸ್. ಈ ರೀತಿ ಯಾವುದೇ ಮದುವೆ, ನಾವು ಎಲ್ಲಿ ಚಪ್ಪಲಿನ ಕಳ್ಕೊತೀವಿ ಹೇಳಿ? ಮದುವೆ ಮನೆಯಲ್ಲಿ, ಹಾಗೆ ದೇವಸ್ಥಾನಗಳಲ್ಲಿ ನಾವು ಸ್ಲಿಪ್ಪರ್ನ ಕಳ್ಕೊತೀವಿ. ಆಲ್ಮೋಸ್ಟ್ ಫುಲ್ಲು ಅಲ್ಲೇನೆ ಅಲ್ವಾ. ಅಲ್ಲಿ ಚಪ್ಪಲಿನ ನಾವು ಕಳ್ಕೊತೀವಿ ಅಂದರೆ ಕಳೆದೋಗ್ಲಿ ಬಿಡಿ, ಪರವಾಗಿಲ್ಲ. ದೋಷ ಹೋಯ್ತು ಅಪ್ಪ, ನಮ್ಮ ಕಷ್ಟಗಳನ್ನೇ ಹೋಯ್ತು ಅಂಬೋದು. ನಿಮ್ಮ ಕಷ್ಟಗಳು, ನಿಮ್ಮ ದೋಷಗಳು ಹೋಯ್ತು. ನಿಮ್ಮ ದೋಷ, ನಿಮ್ಮ ಕಷ್ಟನ ಬೇರೆ ಯಾರೋ ಹಾಕೊಂಡು ಹೋದ್ರು ಅನ್ನೋ ಕೂಡ ವಾಡಿಕೆ ಇದೆ. ಅದನ್ನ ಖಂಡಿತವಾಗ್ಲೂ ಅದು ದೋಷ ಪರಿಹಾರ ಆಯಿತು ಅಂತಲೇ ತಿಳ್ಕೊಳ್ಳಿ. ಅದು ಶನಿವಾರದಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಚಪ್ಪಲಿ ಕಳೆದೋಯ್ತು ಅಂದರೆ ಶುಭನೇ ಅಂತ ಅಂದ್ಕೊಳ್ಳಿ ಅಲ್ವಾ. ಶನಿವಾರ ದೇವಸ್ಥಾನಕ್ಕೆ ಹೋಗಿ ಸ್ಲಿಪ್ಪರ್ ಬಿಟ್ಟಿರ್ತೀರಿ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಒಳ್ಳೇದೇ ಅದು, ಹೋಗ್ಲಿ ಬಿಡಿ, ಪರವಾಗಿಲ್ಲ. ಎಷ್ಟೆಷ್ಟೋ ಕಳ್ಕೊಂಡಿದ್ದೀರಂತ, ಇದು ಸ್ಲಿಪ್ಪರ್ದೇನಲ್ವಾ, ನಿಮ್ಗೆ ಶನಿ ದೋಷ ಹೋಗುತ್ತೆ. ಹಾಗೆ ಶನಿವಾರದಂದು ಸ್ಲಿಪ್ಪರ್ನ ದಾನ ಮಾಡಿ. ಹಾಗೆ ಶನಿವಾರ ದಿನ ಹೊಸ್ದಾಗಿ ನಾವು ಅದನ್ನು ಪರ್ಚೇಸ್ ಮಾಡೋದು ಬೇಡ, ತೊಗೊಳೋದು ಬೇಡ ಅದನ್ನು ಅಲ್ವಾ. ಹಾಗೆ ಯಾವತ್ತಿದ್ರೂ ಸ್ಲಿಪ್ಪರ್ ಕಳೆದೋದ್ರೆ ಅಯ್ಯೋ ಹೋಯ್ತಲ್ಲ ಅಂತ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಒಳ್ಳೆಯದು, ಶನಿವಾರದಂದು ಸ್ಲಿಪ್ಪರ್ ಕಳೆದ್ರೆ ಒಳ್ಳೆಯದು. ನಮ್ಮ ದೋಷಗಳು ಕೂಡ ನಿವಾರಣೆ ಆಗುತ್ತೆ, ಕಷ್ಟನೂ ಪರಿಹಾರ ಆಗುತ್ತೆ. ಹಾಗೆ ನಿಮ್ಮ ಪಾದಗಳನ್ನ ಯಾವಾಗೂ ಸ್ವಚ್ಛವಾಗಿ ನೀಟಾಗಿ ಇಟ್ಕೊಳ್ಳಿ. ಅದರಿಂದನೇ ತುಂಬ ಗಲೀಜಾಗಿ ನೋಡಿದ್ರೆ ನೀಟಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಆದರೆ ಪಾದಗಳು ನೋಡಿ ಮಾತ್ರ ವಾಂತಿ ಬರೋ ರೀತಿ ಇರುತ್ತೆ. ಯಾವಾಗ ಪಾದಗಳನ್ನ ನೀಟಾಗಿ ಇಟ್ಕೊಳ್ಳಿ. ಹೀಗೆ ಈ ವಿಡಿಯೋನ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಎಲ್ಲಿ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿರ್ತೀರ ಅಂದ್ಕೊಳ್ತೀವಿ. ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕಿ ಹೇಳ್ತಾ ಇರ್ತೀನಿ, ನೋಡ್ತಾ ಇರಿ. ಹಾಗೆ ನಿಮ್ಮ ಸಪೋರ್ಟಿಗೆ ಖಂಡಿತ